Hello everyone, I am Santosh. Today we are going to discuss the one of the most important simple practical lab exercise ನಾವು ಮಾಡ್ತಾ ಇದ್ವಿ. ಅದು in the course that is data analytics using Power BI. Okay, ಅದರಲ್ಲಿ one of the simple exercise ನಾವು ಇವತ್ತು ನೋಡ್ತಾ ಇದ್ವಿ. Very basic thing. You can see the exercise is all about handling missing data ಆ್ಯಂಡ್ ಕ್ಲೀನಿಂಗ್ ಟೆಕ್ಸ್ಟ್. ಹಂಗಂದ್ರೆ ಏನು? ನಮ್ಮ ಹತ್ರ ಯಾವಾಗಲೂ ನೆನಪಿಟ್ಕೊರಿ, ಪವರ್ ಬಿ ಐನಲ್ಲಿ ನೀವು ಏನೇ ವರ್ಕ್ ಮಾಡೋರಿದ್ದರೂ ಯು ಶುಡ್ ಹ್ಯಾವ್ ಡೇಟಾ. ನಿಮ್ಮ ಹತ್ರ ಡೇಟಾ ಇರಲೇಬೇಕು, ಡೇಟಾ ಸೆಟ್ ಇರಬೇಕು. ಡೇಟಾ ಸೆಟ್ ಅಂದರೆ ನೀವು ತಿಳ್ಕೊರಿ, ಅದು ಎಕ್ಸೆಲ್ ಫೈಲ್ ಅಥವಾ ಡೇಟಾಬೇಸ್ ಫೈಲ್. ಎಕ್ಸೆಲ್ ಫೈಲಲ್ಲಿ ಡೇಟಾ ಇರಬೇಕು, ಡೇಟಾಬೇಸ್ ಫೈಲಲ್ಲಿ ಡೇಟಾ ಇರಬೇಕು. ಅದನ್ನು ನೀವು ಪವರ್ ಬಿ ಐನಲ್ಲಿ ಲೋಡ್ ಮಾಡಿ ಅದರ ಮೇಲೆ ಆಪರೇಷನ್ಸ್ ಎಕ್ಸರ್ಸೈಸ್ ಮಾಡ್ಬೋದು. ಓಕೆ, ಇವ್ರು ಏನು ಹೇಳಿದ್ದಾರೆ? ಹ್ಯಾಂಡ್ಲಿಂಗ್ ಮಿಸ್ಸಿಂಗ್ ಡೇಟಾ ಆ್ಯಂಡ್ ಕ್ಲೀನಿಂಗ್ ಟೆಕ್ಸ್ಟ್. ಒಂದು ಡೇಟಾ ಸೆಟ್ ಇದೆ ಅಂತ ತಿಳ್ಕೊರಿ, ಅದರಲ್ಲಿ ಯಾವ್ಯಾವುದು ಮಿಸ್ಸಿಂಗ್ ಡೇಟಾ ಇದೆ. ಮಿಸ್ಸಿಂಗ್ ಡೇಟಾ ಮೀನ್ಸ್ ಬ್ಯಾಡ್ ಡೇಟಾ. ಆಮೇಲೆ ಯಾವ್ಯಾವುದು ಬ್ಯಾಡ್ ಟೆಕ್ಸ್ಟ್ ಇದೆ ಅದನ್ನು ಕ್ಲೀನ್ ಮಾಡ್ರಿ ಅಂತ ಹೇಳಿದ್ದಾರೆ. ಮೀನ್ಸ್ ಯು ಆರ್ ಟ್ರಾನ್ಸ್ಫಾರ್ಮಿಂಗ್. ಏನು ಅಪ್ಲೈ ಮಾಡ್ತಾ ಇದೀವಿ ಇಲ್ಲಿ? ಟ್ರಾನ್ಸ್ಫಾರ್ಮೇಷನ್ ಮಾಡ್ರಿ ಅಂತ ಹೇಳಿದ್ದಾರೆ. ಓಕೆ, ಅಂದರೆ ಒಂದು ಬ್ಯಾಡ್ ಡೇಟಾ ಸೆಟ್ ಕೊಟ್ಟಿರ್ತಾರೆ, ಅದನ್ನು ನಾವು ಗುಡ್ ಡೇಟಾ ಸೆಟ್ಗೆ ಕನ್ವರ್ಟ್ ಮಾಡಬೇಕು. ಓಕೆ, ಆಬ್ಜೆಕ್ಟಿವ್ ಏನಂತ ಕೊಟ್ಟಿದ್ದಾರೆ? ಕ್ಲೀನ್ ಎ ಕಸ್ಟಮರ್ ಡೇಟಾ ಸೆಟ್ ವಿತ್ ಮಿಸ್ಸಿಂಗ್ ವ್ಯಾಲ್ಯೂಸ್ ಆ್ಯಂಡ್ ಇನ್ಕನ್ಸಿಸ್ಟೆಂಟ್ ಟೆಕ್ಸ್ಟ್ ಫಾರ್ಮ್ಯಾಟಿಂಗ್ ಅಂತ ಕೊಟ್ಟಿದ್ದಾರೆ. ಅಂದ್ರೇನು? ಒಂದು ಕಸ್ಟಮರ್ ಡೇಟಾ ಸೆಟ್ ತಗೋರಿ, ಅದರೊಳಗೆ ಏನಾದರೂ ಮಿಸ್ಸಿಂಗ್ ವ್ಯಾಲ್ಯೂಸ್ ಇರ್ತಾವಲ್ಲ ಅವುಗಳನ್ನು ಹ್ಯಾಂಡಲ್ ಮಾಡಿರಿ, ಕ್ಲೀನ್ ಮಾಡಿರಿ. ಆಮೇಲೆ ಇನ್ಕನ್ಸಿಸ್ಟೆಂಟ್ ಟೆಕ್ಸ್ಟ್ ಫಾರ್ಮ್ಯಾಟಿಂಗ್ ಇದ್ದರೆ ಅಂದರೆ ಏನು? ಒಂದು ಕ್ಯಾಪಿಟಲ್ ಲೆಟ್ರ್, ಒಂದು ಸ್ಮಾಲ್ ಲೆಟ್ರ್, ಈ ಥರ ಇರ್ತಾವೆ ನೋಡ್ರಿ, ಅವನ್ನೆಲ್ಲ ನೀವೇನು ಮಾಡ್ಬೋದು? ಕ್ಲೀನ್ ಮಾಡಿರಿ ಅಂತ ಹೇಳಿದ್ದಾರೆ. ಅದನ್ನು ನಾವು ಪವರ್ ಬಿ ಐ ಯೂಸ್ ಮಾಡಿಕೊಂಡು ಚೇಂಜಸ್ ಮಾಡ್ಬೋದು. ಹಾಗಂದರೆ ಒಂದು ಡೇಟಾ ಸೆಟ್ ಕೂಡ ಇಲ್ಲಿ ಕೊಟ್ಟಿರ್ತಾರೆ ಅಂತ ಕೊಟ್ಟಿದ್ದಾರೆ, ಬಟ್ ಆ ಡೇಟಾ ಸೆಟ್ ಅವರು ಎಕ್ಸರ್ಸೈಸಲ್ಲಿ ಕೊಟ್ಟಿಲ್ಲ. ನಾನೇ ಒಂದು ಡೇಟಾ ಸೆಟ್ ಡೌನ್ಲೋಡ್ ಮಾಡಿದ್ದೀನಿ. ಆ ಡೇಟಾ ಸೆಟ್ CSV ಫೈಲ್ ಕೂಡ ಇರ್ಬೋದು ಅಥವಾ ಎಕ್ಸೆಲ್ ಇರ್ಬೋದು. ಓಕೆ, CSV ಅಂದ್ರೇನು? ಕಾಮಾ ಸೆಪರೇಟೆಡ್ ವ್ಯಾಲ್ಯೂಸ್. ಅದನ್ನೇ ನೀವು ಎಕ್ಸೆಲಲ್ಲಿ ಓಪನ್ ಮಾಡಿದರೆ ಇಟ್ ಲುಕ್ಸ್ ಲೈಕ್ ಎಕ್ಸೆಲ್ ಡೇಟಾ. ಓಕೆ, ಹಾಗಂದರೆ ಕಸ್ಟಮರ್ ಡೇಟಾ ಒಂದು ನಾನೇ ಡೌನ್ಲೋಡ್ ಮಾಡಿದ್ದೀನಿ ChatGPT ಥ್ರೂ. ಅದನ್ನೇ ನಿಮ್ಗೆ ಆಮೇಲೆ ತೋರಿಸ್ತೀನಿ. ಓಕೆ, ಆಮೇಲೆ ಅವ್ರು ಏನು ಹೇಳಿದ್ದಾರೆ? ಏನೇನು ಟಾಸ್ಕ್ ಪರ್ಫಾರ್ಮ್ ಮಾಡಬೇಕು. ನೀವೇನು ಡೌನ್ಲೋಡ್ ಮಾಡಿದ್ದೀರಲ್ಲ ಕಸ್ಟಮರ್ ಡೇಟಾ ಸೆಟ್, ಅದನ್ನು ಪವರ್ ಬಿ ಐ ಒಳಗಡೆ ಲೋಡ್ ಮಾಡಿರಿ. ಓಕೆ, ಡೇಟಾ ಇಲ್ಲದೆ ಪವರ್ ಬಿ ಐ ವರ್ಕ್ ಆಗೋದೇ ಇಲ್ಲ. ಡೆಫಿನೆಟ್ಲಿ ಲೋಡ್ ಮಾಡ್ಕೋತೀರಿ. ಆಮೇಲೆ ಏನಾದರೂ ನೀವು ಟ್ರಾನ್ಸ್ಫಾರ್ಮೇಷನ್ ಮಾಡೋರಿದ್ದರೆ ಪವರ್ ಕ್ವೆರಿ ಎಡಿಟರ್ ಓಪನ್ ಮಾಡಬೇಕು. ಮಾಡಿ ಅವ್ರೇನು ಹೇಳಿದ್ದಾರೆ? ಟ್ರಿಮ್ ಸ್ಪೇಸಸ್ ಅಂದ್ರೇನು? ಏನು ಟೆಕ್ಸ್ಟಲ್ಲಿ ಸ್ಪೇಸ್ ಇರ್ತಾವೆ. ಸ್ಪೇಸ್ ಅಂದ್ರೇನು? ಫ್ರಂಟಿಗೆ ಸ್ಪೇಸ್ ಇರಬೇಕು ಅಥವಾ ಲಾಸ್ಟಿಗೆ ಸ್ಪೇಸ್ ಇರಬೇಕು. ಅಂಥ ಸ್ಪೇಸ್ಗಳನ್ನು ರಿಮೂವ್ ಮಾಡಿರಿ ಅಂತ ಹೇಳಿದ್ದಾರೆ, ವಿಚ್ ಆರ್ ಡೇಂಜರಸ್. ಫಾರ್ ಎಕ್ಸಾಂಪಲ್, ಮೈ ನೇಮ್ ಇಸ್ ಸಂತೋಷ್ ಸ್ಪೇಸ್ ಅಂತ ಒಂದು ಎಕ್ಸ್ಟ್ರಾ ಟೈಪ್ ಆಗಿರುತ್ತೆ ಅಂತ ತಿಳ್ಕೊರಿ. ಅಂಥವೆಲ್ಲ ಏನು ಮಾಡ್ಬೋದು ನೀವು? ಟ್ರಿಮ್ ಸ್ಪೇಸ್ ಆಪ್ಷನ್ ಮಾಡಿ ರಿಮೂವ್ ಮಾಡಿರಿ ಅಂತ ಹೇಳಿದ್ದಾರೆ. ಆಮೇಲೆ ಹ್ಯಾಂಡಲ್ ನಲ್ಸ್ ಅಂತ ಕೊಟ್ಟಿದ್ದಾರೆ. ಎಲ್ಲೆಲ್ಲಿ ನಲ್ ವ್ಯಾಲ್ಯೂ ಇದಾವೋ, ಲೈಕ್ ಸಿಟಿ ಫಾರ್ ಎಕ್ಸಾಂಪಲ್, ಕಸ್ಟಮರ್ ಡೇಟಾ ಸೆಟ್ಟಲ್ಲಿ ಸಿಟಿ ಅನ್ನೋದು ಕಾಲಮ್ ಇದೆ ಅಂತ ತಿಳ್ಕೊರಿ. ಅಲ್ಲಿ ಯಾರೋ ಸಿಟಿ ಹಾಕೇ ಇಲ್ಲ, ಖಾಲಿ ಬಿಟ್ಟಿರ್ತಾರೆ. ಅಲ್ಲಿ ಏನು ಮಾಡಬೇಕು? ಅನ್ನೋನ್ ಬರೋ ಹಂಗೆ ನೋಡ್ಕೋಬೇಕು. ಅನ್ನೋನ್ ಅನ್ನೋ ಟೆಕ್ಸ್ಟ್ ಬರಬೇಕು, ರಿಪ್ಲೇಸ್ ಮಾಡಬೇಕು. ಅದೇ ಥರ ಯಾರೂ ಏಜ್ ಎಂಟರ್ ಮಾಡಿಲ್ಲ, ಆ ಜಾಗದಲ್ಲಿ 0 ಬರೋ ಹಂಗೆ ಮಾಡಬೇಕು. ಇವೆಲ್ಲನೂ ಯು ಆರ್ ಕ್ಲೀನಿಂಗ್ ಇಟ್. ಓಕೆ, ಆ್ಯಂಡ್ ರಿಪ್ಲೇಸ್ ಬ್ಲ್ಯಾಂಕ್ ಇಮೇಲ್ ವಿತ್ ನೋ ಇಮೇಲ್ ಅಂತ ಕೊಟ್ಟಿದ್ದಾರೆ. ಅಂದ್ರೇನು? ಯಾರೂ ಇಮೇಲ್ ID ಹಾಕಿಲ್ಲ, ಅಲ್ಲಿ ನೋ ಇಮೇಲ್ ಅನ್ನೋ ವರ್ಡ್ ಬರೋ ಥರ ಮಾಡಬೇಕು. ಆಮೇಲೆ ಚೇಂಜ್ ಕೇಸ್ ಅಂತ ಕೇಳಿದ್ದಾರೆ. ಏನದು? ಹಂಗಂದರೆ ಫುಲ್ ನೇಮ್ ಏನಿದಾವೋ ಅವನ್ನೆಲ್ಲ ಅಪ್ಪರ್ ಕೇಸಿಗೆ ಕನ್ವರ್ಟ್ ಮಾಡಿರಿ. ಅದು ಏನು? ಅಗೇನ್ ಇಟ್ ಈಸ್ ಟ್ರಾನ್ಸ್ಫಾರ್ಮೇಷನ್. ರಿಮೂವ್ ಡುಪ್ಲಿಕೇಟ್ಸ್. ಕಸ್ಟಮರ್ ಡೇಟಾ
ರಿಪೀಟ್ ಆಗಿತ್ತಂದರೆ ಅದನ್ನು ರಿಮೂವ್ ಮಾಡಿರಿ, ಅದಕ್ಕೆ ಕಸ್ಟಮರ್ ಐ ಡಿ ಯೂಸ್ ಮಾಡಿ ರಿಮೂವ್ ಮಾಡಿರಿ ಅಂತ ಹೇಳಿದ್ದಾರೆ. ಆಮೇಲೆ ಚೇಂಜ್ ಡೇಟಾ ಟೈಪ್, ಏಜ್ದು ಡೇಟಾ ಟೈಪ್ ಆಲ್ರೆಡಿ ಏನು ಸೆಟ್ ಆಗಿದೆ ಗೊತ್ತಿಲ್ಲ, ಅದನ್ನು ಹೋಲ್ ನಂಬರ್ಗೆ ಸೆಟ್ ಮಾಡಿರಿ ಅಂತ ಹೇಳಿದ್ದಾರೆ. ಗೊತ್ತಾಯ್ತಲ್ಲ ಏನು ಕೆಲಸ ಮಾಡಬೇಕಾಗಿದೆ. ಇದು ಕ್ವಶನ್ ಇಷ್ಟು ದೊಡ್ಡದಿರ್ಬೋದು, ಬಟ್ ಇದನ್ನ ನೀವು ಪ್ರಾಕ್ಟಿಕಲಿ ಮಾಡೋದು ಓನ್ಲಿ ಇಟ್ ಟೇಕ್ಸ್ 2 to 3 minutes. ಲೆಟ್ ಅಸ್ ಸಿ. ಅದಕ್ಕೆ ನೀವು ಒಂದು ಡೇಟಾ ಸೆಟ್ನ ನಿಮ್ಗೆ ತೋರಿಸ್ತೀನಿ, ನೋಡ್ರಿ. ಓಕೆ, ಫಾರ್ ಎಕ್ಸಾಂಪಲ್ ನಾನೊಂದು ಡೇಟಾ ಸೆಟ್ ಆಲ್ರೆಡಿ ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೆ. ದಟ್ ಈಸ್ ಕಸ್ಟಮರ್ ಡೇಟಾ ಸೆಟ್. ಐ ಕ್ಯಾನ್ ಶೋ ಯು ಕಸ್ಟಮರ್ CSV ಫೈಲ್. ಕ್ಯಾನ್ ಯು ಸಿ ಇಟ್? ಇದು CSV ಫೈಲ್ ಅಂದರೆ ಕಾಮಾ ಸಪ್ರೇಟೆಡ್ ವ್ಯಾಲ್ಯೂಸ್. ಸ್ವಲ್ಪ ಲಾರ್ಜ್ ಮಾಡ್ತೀನಿ ಡೇಟಾ, ಅಂದರೆ ನಿಮಗೆ ಈಸಿ ಆಗುತ್ತೆ. ಇದು ಐ ಹ್ಯಾವ್ ಡೈರೆಕ್ಟ್ಲಿ ಡೌನ್ಲೋಡೆಡ್. ಕ್ಯಾನ್ ಯು ಸಿ ದ ಡೇಟಾ? ಡೇಟಾ ಕಾಣಿಸ್ತಾ ಇದೆಯಲ್ಲ ಈಗ. ಸಿ, ಈ ಕಸ್ಟಮರ್ ಡೇಟಾ ಸೆಟ್ಟಲ್ಲಿ ಏನೇನು ಡೇಟಾ ಇದೆ ನೋಡ್ರಿ. ಕಸ್ಟಮರ್ ಐ ಡಿ ಇದೆ, ಆಮೇಲೆ ಫುಲ್ ನೇಮ್ ಇದೆ, ಆಮೇಲೆ ಏಜ್ ಇದೆ, ಸಿಟಿ ಇದೆ, ಇಮೇಲ್ ಇದೆ. ಆ್ಯಕ್ಚುಲಿ ಒಂದು ಡೇಟಾ ಸೆಟ್ ಬರೀ 5 ಅಥವಾ 6 ರೋಸ್ ಇರೋದಿಲ್ಲ, ಥೌಸಂಡ್ಸ್ ಟುಗೆದರ್ ರೋಸ್ ಇರ್ತವೆ. ಬಟ್ ನನಗೆ ಈಸಿ ಆಗಲಿ, ನಿಮಗೆ ಹೇಳೋಕ್ಕೆ ಈಸಿ ಆಗಲಿ ಅಂತ ನಾನು ಸಿಂಪಲ್ ಡೇಟಾ ಸೆಟ್ ತೊಗೊಂಡಿದ್ದೀನಿ. ಓಕೆ, ಇಲ್ಲಿ ನೋಡ್ರಿ ಕಸ್ಟಮರ್ ಐ ಡಿ ಇಲ್ಲಿದ್ದಾವೆ, ಫುಲ್ ನೇಮ್ ಇದ್ದಾವೆ, ಆಮೇಲೆ ಏಜ್ ಇದ್ದಾವೆ. ಏಜ್ ಇದ್ದಲ್ಲಿ ಒಂದೊಂದು ಕಡೆ ಬ್ಲ್ಯಾಂಕ್ ಇದ್ದಾವೆ. ಬ್ಲ್ಯಾಂಕ್ ಇದ್ದರೆ ಇಟ್ ಈಸ್ ನಲ್, ವಿಚ್ ಈಸ್ ವೆರಿ ಡೇಂಜರಸ್. ನಲ್ ಅಂದರೆ ಏನು ಹಾಕಬೇಕು, ವೈ ದೇ ಹ್ಯಾವ್ ಲೆಫ್ಟ್, ಏನೂ ಗೊತ್ತಿಲ್ಲ ನಮಗೆ. ಇಂಥವೆಲ್ಲ ನಾವು ಏನು ಮಾಡಬೇಕು, ಪವರ್ BI ಯೂಸ್ ಮಾಡಿಕೊಂಡು ಹ್ಯಾಂಡಲ್ ಮಾಡಬೇಕು. ಅದೇ ಥರ ಸಿಟಿನಲ್ಲಿನೂ ಅವ್ರು ಏನು ಮಾಡಿದ್ದಾರೆ, ಖಾಲಿ ಬಿಟ್ಟಿದ್ದಾರೆ. ಸಿಟಿ ಖಾಲಿ ಬಿಟ್ಟರೆ ಇದರ ಅರ್ಥ ಏನು? ಇಟ್ ಹ್ಯಾಸ್ ನೋ ಮೀನಿಂಗ್. ಅದನ್ನು ಕೂಡ ಹ್ಯಾಂಡಲ್ ಮಾಡಬೇಕು. ದಿಸ್ ಈಸ್ ವೆರಿ ಬ್ಯಾಡ್ ಡೇಟಾ ಸೆಟ್. ಯಾಕಂದರೆ ಬ್ಲ್ಯಾಂಕ್ ಸ್ಪೇಸಸ್ ಇದ್ದರೆ ಅದನ್ನು ಇಂಟರ್ಪ್ರಿಟ್ ಮಾಡೋಕ್ಕೆ ಬರೋದಿಲ್ಲ. ಇಲ್ಲೊಂದಿದೆ ನೋಡ್ರಿ, ಖಾಲಿ ಇಮೇಲ್ ಐ ಡಿ ಹಾಕಿಲ್ಲ. ಇದನ್ನೇನಂತ ತಿಳ್ಕೊಬೇಕು? ಇಮೇಲ್ ಐ ಡಿ ನೆನಪಿಲ್ವೋ, ಕ್ರಿಯೇಟೋ ಮಾಡಿಲ್ವೋ, ಏನೂ ಗೊತ್ತಿಲ್ಲ. ಇಂಥವು ಒಂದು 10,000 ರೋಸ್ ಇದಾವೆ ಅಂತ ತಿಳ್ಕೊರಿ. ಎಲ್ಲೆಲ್ಲಿ ಖಾಲಿ ಇರ್ತವೆ ಅವನ್ನೆಲ್ಲ ಇಂಟರ್ಪ್ರಿಟ್ ಮಾಡಲೇಬೇಕು, ಹೆಂಗಾದರೂ ಮಾಡಿ. ಅಲ್ಲಿ ಏನಾದರೂ ಚೇಂಜಸ್ ಮಾಡಲೇಬೇಕು, ಅದನ್ನು ಹೆಂಗಾದರೂ ಹ್ಯಾಂಡಲ್ ಮಾಡಲೇಬೇಕು. ಅದಕ್ಕೆ ವಿ ಕ್ಯಾನ್ ಯೂಸ್ ಪವರ್ BI. ಓಕೆ, ಈಗ ಈ ಡೇಟಾ ಸೆಟ್ಟನ್ನು ನಾನು ಪವರ್ BIಯಲ್ಲಿ ಲೋಡ್ ಮಾಡಿ ಎಕ್ಸರ್ಸೈಸ್ ಮಾಡ್ತಾ ಹೋಗ್ತೀನಿ. ಜಸ್ಟ್ ಅಬ್ಸರ್ವ್ ಮಾಡಿರಿ. ಓಕೆ, ಲೆಟ್ ಅಸ್ ಓಪನ್ ಪವರ್ BI, ಆರ್ ಇಟ್ ಈಸ್ ದೇರ್ ಆನ್ ದಿ ಡೆಸ್ಕ್ಟಾಪ್. ಐಕಾನ್ ಇದೆ ನೋಡ್ರಿ, ಡಬಲ್ ಕ್ಲಿಕ್. ಈಗ ಲೆಟ್ ಅಸ್ ಓಪನ್ ದಿ ಬ್ಲ್ಯಾಂಕ್ ರಿಪೋರ್ಟ್ ಓಪನ್ ಮಾಡ್ತೀನಿ. ನಾನು ಈಗ ರಿಪೋರ್ಟಿಂಗ್ ಮಾಡ್ತಿಲ್ಲ, ಓನ್ಲಿ ಟ್ರಾನ್ಸ್ಫಾರ್ಮೇಷನ್ ಏನು ಕೇಳಿದಾರೋ ಎಕ್ಸರ್ಸೈಸಲ್ಲಿ ಅದನ್ನು ಮಾಡ್ತಾ ಹೋಗೋಣ. ಓಕೆ, ಫಸ್ಟ್ ಸ್ಟೆಪ್ ಏನು ಮಾಡಬೇಕು? ಲೋಡ್ ದ ಡೇಟಾ, ಲೋಡ್ ದ CSV ಫೈಲ್ ಅಂತ ಹೇಳಿದಾರಲ್ಲ, CSV ಫೈಲ್ ವಿಚ್ ಲುಕ್ಸ್ ಲೈಕ್ ಎಕ್ಸೆಲ್ ಫೈಲ್. ಓಕೆ, ನೀವು ಕ್ವಶನ್ಸ್ ಕೂಡ ನೋಡ್ಬೋದು ಇಲ್ಲಿ. ಫಸ್ಟ್ ಕ್ವಶನ್ ಏನಿದೆ ಅಥವಾ ಟಾಸ್ಕ್ ಏನಿದೆ, ಲೋಡ್ ದ CSV ಫೈಲ್ ಇಂಟು ಪವರ್ BI ಡೆಸ್ಕ್ಟಾಪ್. ಹಂಗಂದರೆ ಲೋಡ್ ಮಾಡೋಣ. ಹೆಂಗೆ ಮಾಡೋರು? ಲೋಡ್ ಹೋಮಲ್ಲಿ ಗೆಟ್ ಡೇಟಾ ಅಂತ ಆಪ್ಷನ್ ಇದೆ. ಅಂದರೆ ನೀವು ಆ ಡೇಟಾ ಎಲ್ಲಿದೆ ಅಲ್ಲಿಂದ ಇದರೊಳಗಡೆ ಲೋಡ್ ಮಾಡ್ಕೋಬಹುದು. ಜಸ್ಟ್ ಕ್ಲಿಕ್ ಆನ್ ಗೆಟ್ ಡೇಟಾ. ನೀವು ಯಾವ ಟೈಪ್ ಆಫ್ ಡೇಟಾ ಲೋಡ್ ಮಾಡೋರದಿರಿ, ದೇರ್ ಆರ್ ಸೋ ಮೆನಿ ಡೇಟಾ ಸೋರ್ಸಸ್. ಡೇಟಾ ಸೋರ್ಸಸ್ ಅಂದರೆ ಏನು? ಎಲ್ಲಿಂದ ನೀವು ಡೇಟಾ ಇದರೊಳಗಡೆ ಲೋಡ್ ಮಾಡ್ತಾ ಇದ್ದೀರಿ. ಡೇಟಾ ಸೋರ್ಸಸ್ ಸಾಕಷ್ಟು ಡೇಟಾ ಸೋರ್ಸಸ್ ಇದಾವೆ ನೋಡ್ರಿ. ಫಾರ್ ಎಕ್ಸಾಂಪಲ್, ನೀವು ಎಕ್ಸೆಲ್ಲಿಂದ ಡೇಟಾ ಲೋಡ್ ಮಾಡೋರಿದ್ರೆ ಎಕ್ಸೆಲ್ ಸೆಲೆಕ್ಟ್ ಮಾಡ್ಕೋರಿ. CSVದಿಂದ ಅಥವಾ ಟೆಕ್ಸ್ಟ್ ಫೈಲ್ ಲೋಡ್ ಮಾಡೋರಿದ್ರೆ CSV ಸೆಲೆಕ್ಟ್ ಮಾಡಿರಿ. ಫೋಲ್ಡರ್ ಲೋಡ್ ಮಾಡಿ ಆ ಡೇಟಾನ ಎಕ್ಸೆಸ್ ಮಾಡೋರಿದ್ರೆ ಫೋಲ್ಡರ್ ಸೆಲೆಕ್ಟ್ ಮಾಡಿರಿ. PDF, ಓರ್ಯಾಕಲಲ್ಲಿ ಡೇಟಾ ಇದ್ದರೆ, ಡೇಟಾ ಅಂತೂ ಇರಲೇಬೇಕು.
ಅದು ಸ್ಟ್ರಕ್ಚರ್ ಡೇಟಾನೇ ಇರಬೇಕು. ಅಂದರೆ ಇಟ್ ಈಸ್ ಪಾಸಿಬಲ್ ಟು ಮೇಕ್ ಇಟ್ ಯೂಸ್ಫುಲ್ ಅಥವಾ ಹೆಲ್ಪ್ಫುಲ್ ಥರ ಅದನ್ನು ಕನ್ವರ್ಟ್ ಮಾಡ್ಬೋದು. ಓಕೆ, ನಾನು ಯಾವ ಟೈಪ್ ಆಫ್ ಡೇಟಾ ಸೆಟ್ ಲೋಡ್ ಮಾಡ್ತಾ ಇದ್ದೀನಿ, CSV ಫೈಲ್, ಅದಕ್ಕೆ CSV ಅಂತ ಸೆಲೆಕ್ಟ್ ಮಾಡಿರಿ. ನೀವು ನೋಡ್ರಿ ಡೇಟಾ ಸೆಟ್ ಎಲ್ಲೋ ಇದೆ, ಅದನ್ನು ಪವರ್ BIನಲ್ಲಿ ಲೋಡ್ ಮಾಡ್ತಾ ಇದ್ದೀರಿ. ಇದಕ್ಕೆ ಏನಂತಾರೆ, ಡೇಟಾ ಕನೆಕ್ಟ್ ಮಾಡ್ತಾ ಇದ್ದೀರಿ ನೀವು. ಕ್ಲಿಕ್ ಆನ್ ಕನೆಕ್ಟ್. ಓಕೆ, ವೇರ್ ಈಸ್ ದ ಡೇಟಾ ಸೆಟ್? ಕಸ್ಟಮರ್ ಡೇಟಾ ಸೆಟ್ ಎಲ್ಲಿದೆ? ನಾನು ಡೆಸ್ಕ್ಟಾಪಲ್ಲಿ ಇದೆ ಅಂತ ಹೇಳಿದ್ದೆ, ಅದಕ್ಕೆ customer.csv ಅಂತ ಇದೆ ನೋಡ್ರಿ, ಅದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ತೀನಿ. ಕ್ಯಾನ್ ಯು ಸಿ ಇಟ್? ಇಲ್ಲಿ ನೋಡ್ರಿ ಕಾಮಾ ಸಪ್ರೇಟೆಡ್ ವ್ಯಾಲ್ಯೂಸ್ ಕಾಣಿಸ್ತಾ ಇದಾವ. ಪ್ರಿವ್ಯೂನಲ್ಲಿ ನೋಡ್ರಿ ಗೊತ್ತಾಗುತ್ತೆ ನಿಮಗೆ. ಬಟ್ ಅದನ್ನು ಎಕ್ಸೆಲಲ್ಲಿ ಓಪನ್ ಮಾಡಿದರೆ, ಆಮೇಲೆ ಇಲ್ಲಿ ನೋಡ್ರಿ ಜಾನ್ ಡೋ ಆದಮೇಲೆ ಎಷ್ಟು ಸ್ಪೇಸಸ್ ಇದ್ದಾವೆ, ಎಕ್ಸ್ಟ್ರಾ ಸ್ಪೇಸಸ್ ಇದ್ದಾವೆ, ಇವನ್ನೆಲ್ಲ ನೀವು ರಿಮೂವ್ ಮಾಡಬೇಕು. ಕಾಣಿಸ್ತಾ ಇದೆಯಲ್ಲ, ದೇ ಆರ್ ಕಾಲ್ಡ್ ಎಕ್ಸ್ಟ್ರಾ ಸ್ಪೇಸಸ್. ಅವನ್ನೆಲ್ಲ ನಾವೀಗ ರಿಮೂವ್ ಮಾಡಬೇಕಾಗಿದೆ. ಓಕೆ, ಜಸ್ಟ್ ಓಪನ್ ದಿಸ್ CSV ಫೈಲ್. ಅದೇನಾಗುತ್ತೆ, ಪವರ್ BIನಲ್ಲಿ ಲೋಡ್ ಆಗುತ್ತೆ. ಇಲ್ಲಿ ಲೋಡ್ ಮಾಡೋಕ್ಕಿಂತ ಮೊದಲು ಇಲ್ಲಿ ಆಪ್ಷನ್ಸ್ ಇದಾವೆ ನೋಡ್ರಿ. ಯು ಕ್ಯಾನ್ ಲೋಡ್ ಆ್ಯಂಡ್ ಟ್ರಾನ್ಸ್ಫಾರ್ಮ್. ಡೈರೆಕ್ಟ್ಲಿ ನೀವು ಟ್ರಾನ್ಸ್ಫಾರ್ಮೇಷನ್ ಮಾಡ್ಬೋದು, ಇಲ್ಲ ಮೊದಲು ಲೋಡ್ ಮಾಡಿರಿ ಆಮೇಲೆ ಟ್ರಾನ್ಸ್ಫಾರ್ಮೇಷನ್ ಮಾಡಿರಿ. ಟ್ರಾನ್ಸ್ಫಾರ್ಮೇಷನ್ ಅಂದ್ರೇನು, ಚೇಂಜಸ್ ಮಾಡೋದು. ಓಕೆ, ನಾನು ಮೊದಲು ಲೋಡ್ ಮಾಡ್ತೀನಿ. ಲೋಡ್ ಇಟ್. ಈಗ ಡೇಟಾ ಸೆಟ್ ನಿಮ್ಮ ಪವರ್ BIನಲ್ಲಿ ಲೋಡ್ ಆಯಿತು. ಕ್ಯಾನ್ ಯು ಸಿ ಇಟ್? ಇಟ್ ಈಸ್ ಲೋಡಿಂಗ್. ಇಸ್ ಇಟ್? ಎಸ್, ಬರೀ 5 ರೋಸ್ ಮಾತ್ರ ಲೋಡ್ ಆಯಿತು. ಅದನ್ನು ನೀವಿಲ್ಲಿ ನೋಡ್ಬೋದು. ಇಲ್ಲಿ ಕಸ್ಟಮರ್ ಡೇಟಾ ಪೇನ್ ಇದೆ ನೋಡ್ರಿ, ಇಲ್ಲೆಲ್ಲ ನಿಮಗೆ ಕಾಣಿಸ್ತವೆ. ಈಗ ನೀವು ಹಿಂಗೂ ಕೇಳ್ಬೋದು, ಸರ್ ವೇರ್ ಈಸ್ ದ ಡೇಟಾ ಕಾಣಿಸ್ತಾ ಇಲ್ಲ ಅಲ್ಲ ಅಂತ ನೀವು ಕೇಳ್ಬೋದು. ಡೇಟಾ ಎಲ್ಲಿ ವ್ಯೂ ಆಗುತ್ತೆ ಅಂತ ಹೇಳಿದ್ದೆ ನಾನು ಲಾಸ್ಟ್ ವಿಡಿಯೋನಲ್ಲಿ, ಟೇಬಲ್ ವ್ಯೂನಲ್ಲಿ ನೋಡಬೇಕು. ಈಗ ನೀವು ಎಲ್ಲಿದ್ದೀರಿ, ರಿಪೋರ್ಟ್ ವ್ಯೂನಲ್ಲಿದ್ದೀರಿ. ರಿಪೋರ್ಟ್ ವ್ಯೂನಲ್ಲಿ ಬರೀ ರಿಪೋರ್ಟ್ಸ್ ಅಷ್ಟೇ ಕಾಣಿಸ್ತವೆ. ಟೇಬಲ್ ವ್ಯೂನಲ್ಲಿ ಡೇಟಾ ಕಾಣಿಸುತ್ತೆ ನೋಡ್ರಿ. ಕ್ಲಿಕ್ ಮಾಡ್ರಿ ಇಲ್ಲಿ, ಟೇಬಲ್ ವ್ಯೂ. ಕ್ಯಾನ್ ಯು ಸಿ ದ ಡೇಟಾ? ಎಸ್, ಈಗ ನಿಮ್ಗೆ ಡೇಟಾ ಕಾಣಿಸ್ತಾ ಇದೆನಾ? ಓಕೆ, ಈಗ ನಾವೇನು ಮಾಡಬೇಕು, ಟ್ರಾನ್ಸ್ಫಾರ್ಮೇಷನ್ಸ್ ಮಾಡಬೇಕು. ಫಸ್ಟ್ ಎಕ್ಸರ್ಸೈಸ್ ಅಥವಾ ಅಲ್ಲಿ ಏನು ಹೇಳಿದ್ದಾರೆ ಅಂತ ನೋಡೋಣ. ಕ್ವಶನ್, ಓಪನ್ ಪವರ್ ಕ್ವೆರಿ ಎಡಿಟರ್, ಆಮೇಲೆ ಟ್ರಿಮ್ ಸ್ಪೇಸಸ್ ಅಂದ್ರೇನು, ಎಕ್ಸ್ಟ್ರಾ ಸ್ಪೇಸಸ್ ಏನಿದಾವೆ ಅವನ್ನೆಲ್ಲ ತೆಗೀರಿ ಅಂತ ಹೇಳಿದ್ದಾರೆ. ನೋಡೋಣ ಹೌ ಟು ಡೂ ಇಟ್. ಓಕೆ, ಈಗ ಲೆಟ್ ಅಸ್ ಗೋ ಟು ಹೋಮ್. ಈಗ ಏನಾದರೂ ನೀವು ಟ್ರಾನ್ಸ್ಫಾರ್ಮೇಷನ್ ಮಾಡೋರಿದ್ರೆ ಅಂದರೆ ಹೋಮ್ನಲ್ಲಿ ಟ್ರಾನ್ಸ್ಫಾರ್ಮ್ ಡೇಟಾ ಅಂತ ಆಪ್ಷನ್ ಇದೆ ನೋಡ್ರಿ. ಕ್ಯಾನ್ ಯು ಸಿ ಇಟ್? ಎಸ್, ಕ್ಲಿಕ್ ಆನ್ ಇಟ್ ಆ್ಯಂಡ್ ಅಗೇನ್ ಕ್ಲಿಕ್ ಆನ್ ಟ್ರಾನ್ಸ್ಫಾರ್ಮ್ ಡೇಟಾ. ಯಾವಾಗ ನೀವು ಟ್ರಾನ್ಸ್ಫಾರ್ಮ್ ಡೇಟಾ ಕ್ಲಿಕ್ ಮಾಡ್ತಿರೋ ಇನ್ನೊಂದು ಬೇರೆ ವಿಂಡೋ ಓಪನ್ ಆಗುತ್ತೆ. ಆ ವಿಂಡೋ ಏನಂತಾರೆ, ಪವರ್ ಕ್ವೆರಿ ಎಡಿಟರ್. ಅಲ್ಲಿ ನೀವು ಏನು ಮಾಡ್ಬೋದು, ಟ್ರಾನ್ಸ್ಫಾರ್ಮೇಷನ್ ಮಾಡ್ಬೋದು. ಐ ವಿಲ್ ಓಪನ್ ಇಟ್, ಟ್ರಾನ್ಸ್ಫಾರ್ಮ್ ಡೇಟಾ. ಇನ್ನೊಂದು ವಿಂಡೋ ಓಪನ್ ಆಯಿತು. ಕ್ಯಾನ್ ಯು ಸಿ ಇಟ್? ಎಸ್, ಓಕೆ. ಇಲ್ಲಿ ನಿಮ್ಮದು ಡೇಟಾ ಅವೈಲೇಬಲ್ ಇದೆ. ಇದರ ಮೇಲೆ ನೀವೀಗ ಟ್ರಾನ್ಸ್ಫಾರ್ಮೇಷನ್ಸ್ ಅಪ್ಲೈ ಮಾಡ್ಬೋದು. ಟ್ರಾನ್ಸ್ಫಾರ್ಮೇಷನ್ ಅಂದರೆ ಚೇಂಜಸ್. ಹಾಗಂದರೆ ಫಸ್ಟ್ ಏನು ಹೇಳಿದ್ದಾರೆ ಅವರು, ಫುಲ್ ನೇಮ್ ಇದನ್ನು ಟ್ರಿಮ್ ಮಾಡಿರಿ ಅಂತ ಹೇಳಿದ್ದಾರೆ. ನಿಮಗಿಲ್ಲಿ ಸ್ಪೇಸ್ ಕಾಣಿಸ್ತಿಲ್ಲ, ಎಕ್ಸ್ಟ್ರಾ ಸ್ಪೇಸ್, ಬಟ್ ಆ್ಯಕ್ಚುಲಿ ದೇರ್ ಆರ್ ಸ್ಪೇಸಸ್. ಅಲ್ಲಿ ಸ್ಪೇಸಸ್ ಅದಾವೆ. ಬಿಕಾಸ್ ಡೇಟಾ ಸೆಟ್ಟಲ್ಲಿ ನಾನು ನೋಡಿದಾಗ ಅಲ್ಲಿ ಎಕ್ಸ್ಟ್ರಾ ಸ್ಪೇಸಸ್, ನೇಮ್ ಆದಮೇಲೆ ಎಕ್ಸ್ಟ್ರಾ ಸ್ಪೇಸಸ್ ಇರ್ತವೆ. ಅವನ್ನೆಲ್ಲ ನೀವು ರಿಮೂವ್ ಮಾಡಬೇಕು, ಟ್ರಿಮ್ಮಿಂಗ್ ಮಾಡಬೇಕು. ಇವನ್ ಸಿಟಿನಲ್ಲಿನೂ ಎಕ್ಸ್ಟ್ರಾ ಸ್ಪೇಸ್ ಇದ್ದಾವೆ, ಅವುಗಳನ್ನು ಟ್ರಿಮ್ ಮಾಡಬೇಕು. ಹಂಗಂದರೆ ಫುಲ್ ನೇಮ್ ನೀವು ಟ್ರಿಮ್ ಮಾಡೋರಿದ್ದರೆ ನೋಡ್ರಿ, ಎಕ್ಸ್ಟ್ರಾ ಸ್ಪೇಸಸ್ ಅಂದ್ರೆ ಏನು, ಪೂರ್ತಿ ನೇಮ್ ಆದಮೇಲೆ ಒಂದೆರಡು ಎಕ್ಸ್ಟ್ರಾ ಸ್ಪೇಸ್ ಕೊಟ್ಟಿದ್ದಾರೆ ಅಂತ ತಿಳ್ಕೊರಿ. ಜಾನ್ ಡೋ ಆದಮೇಲೆ, ಓಕೆ, ಅದೇ ಥರ ಪ್ರಿಯಾ ಶರ್ಮಾ ಆದಮೇಲೆ ಒಂದೆರಡು ಮೂರು ಸ್ಪೇಸ್ ಎಕ್ಸ್ಟ್ರಾ ಇದ್ದರೆ ಅವುಗಳನ್ನು ರಿಮೂವ್ ಮಾಡಬೇಕು. ಆಲ್ರೆಡಿ ಎಕ್ಸ್ಟ್ರಾ ಸ್ಪೇಸಸ್ ಅದಾವೆ, ನಮಗೆ ಕಾಣಿಸೋದಿಲ್ಲ ಬಿಕಾಸ್ ದೇ ಆರ್ ಸ್ಪೇಸಸ್. ಸೆಲೆಕ್ಟ್ ಮಾಡಿರಿ ಫುಲ್ ನೇಮ್. ದೆನ್
ಮತ್ತೆ ನೀವು ಟ್ರಾನ್ಸ್ಫಾರ್ಮೇಷನ್ ಮಾಡೋರಿದ್ದೀರಿ, ಇಲ್ಲಿ ನೋಡ್ರಿ ಪವರ್ ಕ್ವೆರಿ ಎಡಿಟರ್ ಓಪನ್ ಆಗಿದೆ. ಇದು ಇಲ್ಲಿ ಟ್ರಾನ್ಸ್ಫಾರ್ಮ್ ಅಂತ ಆಪ್ಷನ್ ಇದೆ, ಕ್ಲಿಕ್ ಮಾಡ್ರಿ. ಓಕೆ, ಈಗ ನೀವು ಟೆಕ್ಸ್ಟ್ ಫಾರ್ಮ್ಯಾಟಿಂಗ್ ಮಾಡೋರಿದ್ರಿ ಅಂದರೆ ಗೋ ಟು ಟೆಕ್ಸ್ಟ್ ಕಾಲಮ್, ಅದರಲ್ಲಿ ಟ್ರಾನ್ಸ್ಫಾರ್ಮಲ್ಲಿ ಗೋ ಟು ಟೆಕ್ಸ್ಟ್ ಕಾಲಮ್, ಇಲ್ಲಿ ಫಾರ್ಮ್ಯಾಟ್ ಅಂತ ಇದೆ ನೋಡ್ರಿ, ಕ್ಲಿಕ್ ಮಾಡ್ರಿ. ಇದರಲ್ಲಿ ಟ್ರಿಮ್ ಅಂತ ಆಪ್ಷನ್ ಇದೆನಾ? ಎಸ್. ಈಗ ಏನಾಯಿತು, ಆಟೋಮೆಟಿಕಲಿ ಎಲ್ಲ ಫುಲ್ ನೇಮ್ಸ್ ಟ್ರಿಮ್ ಆಗ್ತವೆ. ನಮಗೆ ಕಾಣಿಸೋದಿಲ್ಲ ಬಿಕಾಸ್ ಅದು ಸ್ಪೇಸಸ್ ಇರೋದ್ರಿಂದ. ಗೊತ್ತಾಯ್ತಲ್ಲ ಹೌ ಟು ಡೂ. ಫಸ್ಟ್ ಟಾಸ್ಕ್ ನಮ್ಮದು ಮುಗೀತು. ನೆಕ್ಸ್ಟ್ ಸಿಟಿ ಸೆಲೆಕ್ಟ್ ಮಾಡಿರಿ. ಇಲ್ಲಿಯೂ ಎಕ್ಸ್ಟ್ರಾ ಸ್ಪೇಸಸ್ ಇದ್ದಾವೆ. ಈಗೂ ಏನು ಮಾಡ್ಬೇಕು ನೀವು, ಗೋ ಟು ಟ್ರಾನ್ಸ್ಫಾರ್ಮ್ ಆ್ಯಂಡ್ ಗೋ ಟು ಟೆಕ್ಸ್ಟ್ ಕಾಲಮ್ ಗ್ರೂಪ್, ಅದರಲ್ಲಿ ಫಾರ್ಮ್ಯಾಟ್ ಅಂತ ಇದೆ, ಮತ್ತು ಕ್ಲಿಕ್ ಮಾಡಿರಿ, ಟ್ರಿಮ್ ಇಟ್. ಇದು ಕೂಡ ಟ್ರಿಮ್ ಆಯಿತು. ಗಾಟ್ ಇಟ್? ಅರ್ಥ ಆಯ್ತಲ್ಲ? ವೆರಿ ಸಿಂಪಲ್. ಆ್ಯಂಡ್ ಪವರ್ ಬಿ ಐನಲ್ಲಿ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಂದರೆ, ಇದರಲ್ಲಿ ಕಂಟ್ರೋಲ್ ಜೆಡ್ ಆಪ್ಷನ್ ವರ್ಕ್ ಆಗೋದಿಲ್ಲ. ಹಾಗಂದರೆ ನಾವು ಏನೇನು ಮಾಡಿದ್ವಿ ಹೆಂಗೆ ಗೊತ್ತಾಗುತ್ತೆ, ಅಥವಾ ವಾಪಸ್ ಹಳೆಯ ಆಪ್ರೇಷನ್ಗೆ ಹೆಂಗೆ ಮೂವ್ ಆಗಬೇಕಂದ್ರೆ ಇಲ್ಲಿ ನೋಡ್ರಿ, ರೈಟ್ ಸೈಡ್ ಅಪ್ಲೈಡ್ ಸ್ಟೆಪ್ಸ್ ಅಂತ ಇದ್ದಾವೆ. ಅಂದರೆ ನೀವು ಏನೇನು ಸ್ಟೆಪ್ಸ್ ಅಪ್ಲೈ ಮಾಡಿರಿ ಅವು ಇಲ್ಲಿ ಕಾಣಿಸ್ತಿರ್ತಾವೆ. ಈಗ ಜಸ್ಟ್ ನಾನು ಅಪ್ಲೈ ಮಾಡಿದ್ದೆ ಅದೇನು, ಟ್ರಿಮ್ಡ್ ಟೆಕ್ಸ್ಟ್. ಇಲ್ಲಿ ಕಾಣಿಸ್ತಾ ಇದೆನಾ? ಎಸ್. ಹಾಗೆ ನಾನು ಒಂದೊಂದೇ ಏನೇನು ಟ್ರಾನ್ಸ್ಫಾರ್ಮೇಷನ್ ಮಾಡ್ತಾ ಹೋಗ್ತೀನಿ ಅದೆಲ್ಲ ನಿಮ್ಗೆ ಇಲ್ಲಿ ಕಾಣಿಸ್ತಾ ಹೋಗುತ್ತೆ. ಗೆಟ್ಟಿಂಗ್ ಮೈ ಪಾಯಿಂಟ್? ಆ್ಯಂಡ್ ಡೋಂಟ್ ಥಿಂಕ್ ಡೇಟಾ ಸೆಟ್ ಬರೀ 5 ರೋಸ್ ಅಷ್ಟೇ ಇರ್ತಾವಂತ ತಿಳ್ಕೊಬೇಡ್ರಿ. 10,000 ರೋಸ್, 2 lakh ರೋಸ್ ಈ ಥರ ಇರ್ತವೆ. ಓಕೆ, ಅದನ್ನೆಲ್ಲ ನಾವು ಇಮಿಡಿಯೇಟ್ಲಿ ವಿದಿನ್ ಎ ಕ್ಲಿಕ್ ವಿ ಕ್ಯಾನ್ ಚೇಂಜ್ ವಾಟ್ ಹವೆವರ್ ವಿ ವಾಂಟ್. ನಾವೆಲ್ಲ ಟ್ರಾನ್ಸ್ಫಾರ್ಮೇಷನ್ ಮಾಡ್ಬೋದು. ಗೊತ್ತಾಯ್ತಲ್ಲ? ಇದು 1ನೇ ಟಾಸ್ಕ್ ಮುಗೀತು. ನೆಕ್ಸ್ಟ್ ಟಾಸ್ಕ್ ಏನು ಹೇಳಿದ್ದಾರೆ, ಹ್ಯಾಂಡಲ್ ನಲ್ಸ್, ಅಂದರೆ ರಿಪ್ಲೇಸ್ ನಲ್ ಇನ್ ಸಿಟಿ ವಿತ್ ಅನ್ನೋನ್. ಅಂದರೆ ಸಿಟಿನಲ್ಲಿ ಏನು ಖಾಲಿ ಬಿಟ್ಟಿದ್ದಾರೋ ಆ ಜಾಗನಲ್ಲಿ ಅನ್ನೋನ್ ಅನ್ನೋ ವರ್ಡ್ ಬರಬೇಕು. ಯಾಕಂದರೆ ಖಾಲಿ ಬಿಟ್ಟರೆ ಅದನ್ನು ಏನು ತಿಳ್ಕೊಳಕ್ಕಾಗೋದಿಲ್ಲ. ಅದಕ್ಕೆ ಆ ಜಾಗದಲ್ಲಿ ಅನ್ನೋನ್ ಅನ್ನೋ ವರ್ಡ್ ಬರುವಂಗೆ ಮಾಡ್ರಿ ಅಂತ ಹೇಳಿದ್ದಾರೆ. ಲೆಟಸ್ ಸೆಲೆಕ್ಟ್ ಸಿಟಿ. ಓಕೆ, ನೀವು ಏನೇ ಚೇಂಜಸ್ ಮಾಡೋರಿದ್ರು ಅಗೇನ್ ಕಮ್ ಟು ಟ್ರಾನ್ಸ್ಫಾರ್ಮ್. ಟ್ರಾನ್ಸ್ಫಾರ್ಮಲ್ಲಿ ಯು ಕ್ಯಾನ್ ಸಿ ರಿಪ್ಲೇಸ್ ವ್ಯಾಲ್ಯೂಸ್ ಅಂತ ಆಪ್ಷನ್ ಇದೆನಾ, ಕ್ಲಿಕ್ ಮಾಡಿರಿ. ಈಗ ರಿಪ್ಲೇಸ್ ಮಾಡೋಕ್ಕೆ ಒಂದು ಫೈಂಡ್ ಆ್ಯಂಡ್ ರಿಪ್ಲೇಸ್ ಆಪ್ಷನ್ ನೀವು ನೋಡಿರ್ಬೋದು ವರ್ಡಲ್ಲಿ, ಅದೇ ಥರ ಇದು. ನೋ ನೀಡ್ ಟು ವರಿ, ವೆರಿ ಸಿಂಪಲ್. ಸಿಟಿನಲ್ಲಿ ಖಾಲಿ ಇರೋ ಜಾಗಕ್ಕೆ ಅನ್ನೋನ್ ಅಂತ ಬರಬೇಕಾಗಿದೆ. ಅದಕ್ಕೆ ಖಾಲಿ ಇರೋ ಜಾಗ ಹಾಗೆ ಬಿಡ್ರಿ, ಆ ಜಾಗದಲ್ಲಿ ಅನ್ನೋನ್ ಬರಬೇಕು ಆಟೋಮೆಟಿಕಲಿ. ಎಷ್ಟು ರೋಸ್ ಅದಾವೆ ಎಲ್ಲ ಕಡೆ. ಇಲ್ಲಿ ಖಾಲಿ ಬಿಡ್ರಿ, ಯಾಕಂದರೆ ಖಾಲಿ ಜಾಗದಲ್ಲಿ ಅನ್ನೋನ್ ಬರಬೇಕು, ರಿಪ್ಲೇಸ್ ಮಾಡಬೇಕು. ಜಸ್ಟ್ ಕ್ಲಿಕ್ ಆನ್ ಓಕೆ. ಟ್ರಾನ್ಸ್ಫಾರ್ಮೇಷನ್ ಅಪ್ಲೈ ಆಯಿತು. ಗಾಟ್ ಇಟ್? ಅನ್ನೋನ್ ಅಂತ ಬಂತಲ್ಲ, ಕರೆಕ್ಟ್. ಆ್ಯಂಡ್ ಇಲ್ಲಿ ನೋಡ್ರಿ, ಈಗ ಜಸ್ಟ್ ನೀವು ಅಪ್ಲೈ ಮಾಡಿದರೆ ರಿಪ್ಲೇಸ್ಮೆಂಟ್, ಆ ರಿಪ್ಲೇಸ್ಡ್ ವ್ಯಾಲ್ಯೂವನ್ನು ಅಪ್ಲೈಡ್ ಸ್ಟೆಪ್ಸಲ್ಲಿ ನಿಮಗೆ ಕಾಣಿಸ್ತಾ ಇದೆ. ಇದು ಬೇಡ ನನಗೆ ಅಂದರೆ ಇದನ್ನು ಜಸ್ಟ್ ಸೆಲೆಕ್ಟ್ ಮಾಡಿ ಡಿಲೀಟ್ ಬಟನ್, ನಿಮ್ಮ ಕೀಬೋರ್ಡಲ್ಲಿ ಡಿಲೀಟ್ ಬಟನ್ ಇರುತ್ತೆ, ಅದನ್ನು ಟಚ್ ಮಾಡಿದರೆ, ಪ್ರೆಸ್ ಮಾಡಿದರೆ ಆಟೋಮೆಟಿಕ್ಲಿ ನೀವು ಅಪ್ಲೈ ಮಾಡಿರೋದು ಹೋಗಿಬಿಡುತ್ತೆ. ಓಕೆ, ಗೊತ್ತಾಯ್ತಲ್ಲ? ನೆಕ್ಸ್ಟ್ ಟಾಸ್ಕ್ ಮುಗೀತು, ಈಸಿ. ನೆಕ್ಸ್ಟ್ ಮತ್ತೇನು ಹೇಳಿದ್ದಾರೆ, ರಿಪ್ಲೇಸ್ ನಲ್ ಇನ್ ಏಜ್ ವಿತ್ 0. ಅಂದರೆ ಏಜ್ ಖಾಲಿ ಬಿಟ್ಟಿದಾರಲ್ಲ ಆ ಜಾಗಕ್ಕೆ 0 ಬರೋ ಹಂಗೆ ಮಾಡಬೇಕು. ಹಂಗಂದರೆ ಈಗೇನು ಸೆಲೆಕ್ಟ್ ಮಾಡಬೇಕು, ಏಜ್ ಜಾಗದಲ್ಲಿ ನಲ್ ಅಂತ ಏನಿದೆನೋ ಅಲ್ಲಿ 0 ಬರೋ ಹಂಗೆ ಮಾಡಬೇಕು. ನಲ್ ಮೀನ್ಸ್ ಬ್ಲ್ಯಾಂಕ್. ಮತ್ತೇನು ಮಾಡಿರಿ, ಟ್ರಾನ್ಸ್ಫಾರ್ಮ್ ಆಪ್ಷನ್ ನೋಡ್ರಿ, ರಿಪ್ಲೇಸ್ ವ್ಯಾಲ್ಯೂಸ್. ಇಲ್ಲಿ ಆಲ್ರೆಡಿ ನೀವು ನಲ್ ಅನ್ನೋ ವರ್ಡ್ ನೋಡ್ತಾ ಇದ್ದೀರಿ, ಆ ನಲ್ ಜಾಗದಲ್ಲಿ 0 ಬರಬೇಕು. ಅದಕ್ಕೆ ನೀವೇನು ಮಾಡಬೇಕು, ಈ ಥರ ಬರಿಬೇಕು. ಎಲ್ಲೆಲ್ಲಿ ಏಜ್ ಖಾಲಿ ಬಿಟ್ಟಿರ್ತಾರೋ ಅಲ್ಲೆಲ್ಲ ಆಟೋಮೆಟಿಕ್ಲಿ 0 ಅಂತ ಬಂದುಬಿಡುತ್ತೆ. 10,000 ರೋಸ್, 2 ಲಕ್ಷ ರೋಸ್ ಇದಾವೆ, ಅಲ್ಲಿ ಏಜ್ ಯಾರ್ಯಾರು ಖಾಲಿ ಬಿಟ್ಟಿದ್ದಾರೋ ಅಲ್ಲಿ ಆಟೋಮೆಟಿಕ್ಲಿ 0 ಅಂತ ಬರಬೇಕು.
ಓಕೆ, ಬಂತಾ? ಕರೆಕ್ಟ್. ದಿಸ್ ಇಸ್ ಟ್ರಾನ್ಸ್ಫಾರ್ಮೇಷನ್. ಮುಗಿತಾ? ಗೊತ್ತಾಯ್ತಲ್ಲ? ನೆಕ್ಸ್ಟ್ ಏನು ಹೇಳಿದಾರೆ ಅವರು? ಲೆಟ್ ಅಸ್ ಸಿ. ರಿಪ್ಲೇಸ್ ಬ್ಲ್ಯಾಂಕ್ ಇಮೇಲ್ ವಿತ್ ನೋ ಇಮೇಲ್ ಆಟ್ domain.com. ನಾನು ಇಷ್ಟೆಲ್ಲ ಬರೋದಿಲ್ಲ, ಬರೀ ನೋ ಇಮೇಲ್ ಅಂತ ಹಾಕ್ತೀನಿ. ಯಾರ್ಯಾರು ಇಮೇಲ್ ಐ ಡಿ ಹಾಕಿಲ್ಲ ಅಲ್ಲಿ ನೋ ಇಮೇಲ್ ಬರೋ ಹಂಗೆ ಮಾಡಬೇಕು. ಅದು ಕೂಡ ನಿಮಗೆ ಗೊತ್ತಿದೆ, ವೆರಿ ಸಿಂಪಲ್. ಇಮೇಲನ್ನು ಕಾಲಮ್ ಸೆಲೆಕ್ಟ್ ಮಾಡಿರಿ, ಗೋ ಟು ಅಗೇನ್ ಟ್ರಾನ್ಸ್ಫಾರ್ಮ್, ರಿಪ್ಲೇಸ್ ವ್ಯಾಲ್ಯೂಸ್. ಖಾಲಿ ಇದ್ದಲ್ಲಿ ಏನು ಬರಬೇಕು? ನೋ ಇಮೇಲ್ ಅಂತ ಬರಬೇಕು, ಅಥವಾ @domain.com ಅದೆಲ್ಲ ಬರುವಂಗೆ ಮಾಡ್ಬೋದು. ಏನು ಬೇಕಾದ್ ಬರೀರಿ, ದಟ್ ವಿಲ್ ಬಿ ರಿಪ್ಲೇಸ್ಡ್. ಬಂತಾ? ಕರೆಕ್ಟ್. ನೋಡ್ರಿ, 3 ರಿಪ್ಲೇಸ್ಮೆಂಟ್ ಅಪ್ಲೈ ಮಾಡಿರಿ. ರಿಪ್ಲೇಸ್ಡ್. ಓಕೆ, ಬೇಡ ಅಂದರೆ ನೀವು ಚೇಂಜ್ ಮಾಡ್ಬೋದು. ಜಸ್ಟ್ ಡಿಲೀಟ್ ಮಾಡಿರಿ, ಕ್ಲಿಕ್ ಆ್ಯಂಡ್ ಡಿಲೀಟ್. ಅಥವಾ ಇಲ್ಲೇ ಡಿಲೀಟ್ ಅಂತ ಬಟನ್ ಇದೆ, ಇದನ್ನು ನೀವು ಪ್ರೆಸ್ ಮಾಡಿ ಡಿಲೀಟ್ ಮಾಡ್ಬೋದು. ಮುಗೀತಾ? ಆರ್ ಯು ಡೂಯಿಂಗ್ ಇಟ್ ಫೈನ್? ಅರ್ಥ ಆಗ್ತಾ ಇದೆಲ್ಲ? ಎಸ್. ಇಲ್ಲಿ ನೋಡ್ರಿ, ನೆಕ್ಸ್ಟ್ ಏನು ಕೇಳಿದ್ದಾರೆ? ಚೇಂಜ್ ಕೇಸ್, ಫುಲ್ ನೇಮನ್ನು ಅಪ್ಪರ್ ಕೇಸಿಗೆ ಕನ್ವರ್ಟ್ ಮಾಡಬೇಕು. ಅಂದರೆ ಈ ಜಾನ್ ಡೋ ಏನು ಈ ಥರ ನೇಮ್ಸ್ ಇದಾವಲ್ಲ ಅವನ್ನೆಲ್ಲ ಕ್ಯಾಪಿಟಲ್ ಲೆಟ್ರಿಗೆ ಕನ್ವರ್ಟ್ ಮಾಡಬೇಕು. ಅದಕ್ಕೆ ಏನು ಸೆಲೆಕ್ಟ್ ಮಾಡಬೇಕು? ಫುಲ್ ನೇಮ್ ಸೆಲೆಕ್ಟ್ ಮಾಡಿರಿ. ನಾನೇನು ಹೇಳಿದ್ದೆ? ಅಕ್ಷರ ಮೇಲೆ ನೀವೇನೋ ಮಾಡೋರಿದ್ರು, ಗೋ ಟು ಫಾರ್ಮ್ಯಾಟ್. ವೇರ್ ಇಸ್ ದ್ಯಾಟ್ ಫಾರ್ಮ್ಯಾಟ್? ಇಲ್ಲಿದೆ ನೋಡ್ರಿ, ಕ್ಲಿಕ್ ಆನ್ ಫಾರ್ಮ್ಯಾಟ್. ಅಪ್ಪರ್ ಕೇಸ್ ಅಂತ ಇದೆನಾ? ಕ್ಲಿಕ್. ಎಲ್ಲ ಅಪ್ಪರ್ ಕೇಸಿಗೆ ಕನ್ವರ್ಟ್ ಆದು. ಎಸ್. ಇಂಥವು 10,000 1,00,000 ರೋಸ್ ಇದ್ದರೂ ಎಲ್ಲನೂ ಆಟೋಮೆಟಿಕಲಿ ಟ್ರಾನ್ಸ್ಫಾರ್ಮ್ ಆಗ್ತವೆ. ಇದೇ ಟ್ರಾನ್ಸ್ಫಾರ್ಮೇಷನ್ ಫೇಸ್. ಗಾಟ್ ಇಟ್? ಎಕ್ಸ್ಟ್ರಾಕ್ಟ್, ಟ್ರಾನ್ಸ್ಫಾರ್ಮ್, ಲೋಡ್ ಅಂತ ಕೇಳ್ತೀರಿ ನೀವು. ಇದು ಟ್ರಾನ್ಸ್ಫಾರ್ಮೇಷನ್. ಪವರ್ BI ಸಪೋರ್ಟ್ಸ್ ಟ್ರಾನ್ಸ್ಫಾರ್ಮೇಷನ್. ನೆಕ್ಸ್ಟ್ ಏನು ಹೇಳಿದ್ದಾರೆ ಅವರು? ಜಸ್ಟ್ ಅಬ್ಸರ್ವ್. ಚೆಕ್ ಫಾರ್ ಡುಪ್ಲಿಕೇಟ್ ಕಸ್ಟಮರ್ ಐ ಡಿ. ನಮ್ಮ ಡೇಟಾ ಸೆಟ್ಟಲ್ಲಿ ಯಾವುದು ಡುಪ್ಲಿಕೇಟ್ ಇಲ್ಲ ಅಂದರೂ ಚೆಕ್ ಮಾಡೋಣಂತೆ. ಅದನ್ನ ಹೆಂಗೆ ಮಾಡಬೇಕು? ಇಲ್ಲಿ ಯಾವಾದರೂ ಡುಪ್ಲಿಕೇಟ್ ಕಸ್ಟಮರ್ ಐ ಡಿ ಇದ್ದಾವ? ಇಲ್ಲ ಅಂದರೂ ನಾವು ಚೆಕ್ ಮಾಡೋಣ. ಡುಪ್ಲಿಕೇಟ್ಸ್ ಇದ್ದರೆ ರಿಮೂವ್ ಡುಪ್ಲಿಕೇಟ್ಸ್ ಅನ್ನೋದು ಯೂಸ್ ಮಾಡಬೇಕು. ರಿಮೂವ್ ಡುಪ್ಲಿಕೇಟ್ ಅನ್ನೋದು ಟ್ರಾನ್ಸ್ಫಾರ್ಮೇಷನ್ ಅಲ್ಲ. ಟ್ರಾನ್ಸ್ಫಾರ್ಮೇಷನ್ ಅಂದ್ರೆ ಏನು? ಚೇಂಜಸ್ ಮಾಡೋದು, ಡೇಟಾನಲ್ಲಿ ಚೇಂಜಸ್ ಮಾಡೋದು. ಗಾಟ್ ಇಟ್? ಹಂಗಂದ್ರೆ ಇದು ಟ್ರಾನ್ಸ್ಫಾರ್ಮ್ ಅನ್ನೋ ಆಪ್ಷನಲ್ಲಿ ಇರೋದಿಲ್ಲ. ಅದಕ್ಕೆ ನೀವೇನು ಮಾಡಬೇಕು? ಸೆಲೆಕ್ಟ್ ಕಸ್ಟಮರ್ ಐ ಡಿ, ಗೋ ಟು ಹೋಮಲ್ಲಿ ಇದು ಕಾಲಮ್, ಇದು ಸಾರಿ ರೋಸ್ ಡುಪ್ಲಿಕೇಶನ್ ಚೆಕ್ ಮಾಡೋರಿದ್ದೀರಲ್ಲ, ಇದನ್ನ ಕಸ್ಟಮರ್ ಐ ಡಿ ಸೆಲೆಕ್ಟ್ ಮಾಡಿರಿ. ಇಲ್ಲಿದೆ ನೋಡ್ರಿ, ರೆಡ್ಯೂಸ್ ರೋಸ್. ಭಾಳಷ್ಟು ಅನ್ವಾಂಟೆಡ್ ರೋಸ್ ಇರ್ತಾವಲ್ಲ, ಅವನ್ನ ರೆಡ್ಯೂಸ್ ಮಾಡೋಕ್ಕೆ ಇದನ್ನ ಯೂಸ್ ಮಾಡ್ತಾರೆ. ರಿಮೂವ್ ಡುಪ್ಲಿಕೇಟ್ಸ್ ಅಂತ ಇದೆನಾ? ಎಸ್, ಕ್ಲಿಕ್ ಆನ್ ಇಟ್. ಅಂದರೆ ರಿಮೂವ್ ಡುಪ್ಲಿಕೇಟ್ಸ್ ಆಪ್ಷನ್ ನೀವೇನು ಮಾಡಿದಿರೋ ಇಲ್ಲಿ ಕಾಣಿಸ್ತಾ ಇದೆ. ಯಾಕೆ ಯಾವುದು ರಿಮೂವ್ ಆಗಲಿಲ್ಲ? ಬಿಕಾಸ್ ಡುಪ್ಲಿಕೇಟ್ಸ್ ಇಲ್ಲ. ಗಾಟ್ ಇಟ್? ಈಸಿ, ಅರ್ಥ ಆಗ್ತಾ ಇದೆಲ್ಲ? ನೆಕ್ಸ್ಟ್, ಸೆಟ್ ಏಜ್ ಟು ಹೋಲ್ ನಂಬರ್. ಏಜ್ ಅನ್ನೋ ಕಾಲಮನ್ನು ಹೋಲ್ ನಂಬರ್ಗೆ ಸೆಟ್ ಮಾಡ್ರಿ ಅಂತ ಹೇಳಿದ್ದಾರೆ. ಲೆಟ್ ಅಸ್ ಸಿ ಇಟ್. ಯು ಕ್ಯಾನ್ ಸಿ ವೇರ್ ಈಸ್ ದ ಏಜ್. ಈಗ ಏಜ್ ಅನ್ನೋದು ಯಾವ ಡೇಟಾ ಟೈಪ್ ಇದೆ ಅಂತ ಇಲ್ಲಿ ನಿಮ್ಗೆ ಕಾಣಿಸುತ್ತೆ ನೋಡಿದರೆ 1.2 ಅಂತ ಬಂದಿದೆ. 1.2 ಅಂದರೆ ಅದು ಪಾಯಿಂಟ್ ಇದೆ, ಅಂದರೆ ಇದು ಡೆಸಿಮಲ್ ಟೈಪ್. ಫುಲ್ ನೇಮ್ ಅನ್ನೋದು ಟೆಕ್ಸ್ಟ್ ಟೈಪ್, ಅದಕ್ಕೆ ABC ಅಂತ ಬಂದಿದೆ. ಕಸ್ಟಮರ್ ಐ ಡಿ ಅನ್ನೋದು ಹೋಲ್ ನಂಬರ್, ಅದಕ್ಕೆ 1 2 3 ಅಂತ ಬಂದಿದೆ. ಬಟ್ ಏಜ್ ಏನಿದೆ ಇಲ್ಲಿ ಡೆಸಿಮಲಲ್ಲಿದೆ, ಫ್ರ್ಯಾಕ್ಷನಲ್ಲಿದೆ. ಅದನ್ನು ಏನು ಮಾಡಬೇಕು? ಹೋಲ್ ನಂಬರ್ಗೆ ಕನ್ವರ್ಟ್ ಮಾಡಬೇಕು. ಓಕೆ, ಸೆಲೆಕ್ಟ್ ಏಜ್. ಚೇಂಜಸ್ ಮಾಡೋರಿದ್ದೀರಿ, ಗೋ ಟು ಟ್ರಾನ್ಸ್ಫಾರ್ಮ್. ಆ್ಯಂಡ್ ಇಲ್ಲಿ ಡೇಟಾ ಟೈಪ್ ಅಂತ ಇದೆ, ಕಾಣಿಸ್ತಾ ಇದೆನಾ? ಕಾಲಮ್ ಮೇಲೆ ಏನೇ ಆಪರೇಷನ್ ಮಾಡೋರಿದ್ರು ಗೋ ಫಾರ್, ಅವ್ರ ಟೆಕ್ಸ್ಟ್ ಕಾಲಮ್ ಇದ್ದರೆ ಇಲ್ಲಿ ಯೂಸ್ ಮಾಡಬೇಕು. ಎನಿ ಕಾಲಮ್ ಇದ್ದರೆ ಕಮ್ ಹಿಯರ್. ಓಕೆ, ಡೇಟಾ ಟೈಪ್ ಡೆಸಿಮಲ್ ನಂಬರ್ ತೆಗೆದು ಹೋಲ್ ನಂಬರ್ಗೆ ಸೆಟ್ ಮಾಡಿರಿ. ಚೇಂಜ್ ಆಯ್ತಲ್ಲ 1 2 3 ಅಂತ. ಅಂದರೆ ಎಲ್ಲ ಏಜಸ್ ಏನಾಗ್ತವೆ? ಫಾರ್ ಎಕ್ಸಾಂಪಲ್ ಒಬ್ಬರು 22.5 ಅಂತ ಏಜ್ ಹಾಕಿರ್ತಾರೆ, ಅವೆಲ್ಲ ಏನಾಗ್ತವೆ? 22 ಅಂತ ಆಗ್ತವೆ. ದಟ್ ಈಸ್ ವಾಟ್ ಟ್ರಾನ್ಸ್ಫಾರ್ಮೇಷನ್.
ಈಗ ನೀವು ಮೊದಲು ಏನು ಡೇಟಾ ಸೆಟ್ ಇತ್ತು, ಈಗಿನ ಡೇಟಾ ಸೆಟ್ಗೆ ಚೇಂಜಸ್ ಇದೆನಾ? ಎಸ್, ಡೆಫಿನೆಟ್ಲಿ. ವಿ ಹ್ಯಾವ್ ಡೆಫಿನೆಟ್ಲಿ ಕ್ಲೀನ್ಡ್ ದ ಡೇಟಾ ಸೆಟ್. ಡೇಟಾ ಸೆಟ್ಟನ್ನು ಒಂದು ರಿಫೈನ್ ಮಾಡಿದ್ವಿ ನಾವು, ಎಲ್ಲೂ ಖಾಲಿ ಇಲ್ಲದೆ ಇರೋ ಥರ. ಖಾಲಿ ಇದ್ದರೆ ಡೇಂಜರಸ್. ಅದನ್ನು ನಾವು ಅಬ್ಸರ್ವ್ ಮಾಡಿ ಸಮ್ ಚೇಂಜಸ್ ವಿ ಹ್ಯಾವ್ ಮೇಡ್ ಅಕಾರ್ಡಿಂಗ್ ಟು ದ ಎಕ್ಸರ್ಸೈಸ್. ಅರ್ಥ ಆಯ್ತಲ್ಲ? ದಿಸ್ ಈಸ್ ದಿ ಕ್ಲೀನ್ಡ್ ಗುಡ್ ಡೇಟಾ ಸೆಟ್. ಗಾಟ್ ಇಟ್? ಈಗ ನಮ್ದೆಲ್ಲ ಎಕ್ಸರ್ಸೈಸ್ ಮುಗೀತು. ನೀವು ನೋಡ್ಬೋದು ಇಲ್ಲಿ ಏನೇನು ಎಕ್ಸರ್ಸೈಸ್ ಮಾಡಿರಿ ಎಲ್ಲ ಇಲ್ಲಿ ಕಾಣಿಸ್ತಾ ಇದೆ ರೈಟ್ ಸೈಡ್, ಅಪ್ಲೈಡ್ ಸ್ಟೆಪ್ಸ್. ಓಕೆ, ಫಾರ್ ಎಕ್ಸಾಂಪಲ್ ಈ ರಿಮೂವ್ ಡುಪ್ಲಿಕೇಟ್ಸ್, ಅಪ್ಪರ್ ಕೇಸ್ ಟೆಕ್ಸ್ಟ್ ಅಂತ ಇದೆ. ಇದು ನಿಮಗೆ ಬೇಡಾಗಿದೆ. ಯಾವುದಿದು? ಅಪ್ಪರ್ ಕೇಸ್ಡ್ ಟೆಕ್ಸ್ಟ್ ಬೇಡ ಅಂದರೆ ಜಸ್ಟ್ ಕ್ಲಿಕ್ ಹಿಯರ್. ಹೋಯ್ತಲ್ಲ ನೋಡ್ರಿ ಫುಲ್ ನೇಮಲ್ಲಿ. ಇಟ್ ಈಸ್ ಲೈಕ್ ಕಂಟ್ರೋಲ್ ಜೆಡ್, ಬಟ್ ಕಂಟ್ರೋಲ್ ಜೆಡ್ ವರ್ಕ್ ಆಗೋದಿಲ್ಲ. ಗೊತ್ತಾಯ್ತಲ್ಲ? ಹಂಗಂದ್ರೆ ಲಾಸ್ಟ್ ಇಂಪಾರ್ಟೆಂಟ್ ಸ್ಟೆಪ್ ಏನು? ಇಷ್ಟೊತ್ತವರೆಗೂ ನೀವೇನು ವರ್ಕ್ ಮಾಡಿದ್ದೀರೋ ಜಸ್ಟ್ ಸೇವ್ ಇಟ್. ಗೋ ಟು ಫೈಲ್ ಆ್ಯಂಡ್ ಸೇವ್. ಸೇವ್ ಮಾಡುವಾಗ ಗಿವ್ ದ ಫೈಲ್ ನೇಮ್. ಲೈಕ್ ನಾನು ಫಸ್ಟ್ ಲ್ಯಾಬ್ ಮಾಡ್ತಾ ಇದ್ದೀನಿ, ಫಸ್ಟ್ ಲ್ಯಾಬ್ PBI ಅಂತ ಕೊಡ್ರಿ. ಆ್ಯಂಡ್ ಫೈಲ್ ಎಕ್ಸ್ಟೆನ್ಷನ್ ಲಾಸ್ಟ್ ವಿಡಿಯೋನಲ್ಲಿ ಹೇಳಿದ್ದೆ, ಏನಿದೆ ಇದು? .pbix. MS ವರ್ಡ್ .docx ನೆನಪಿದೆನಾ? PPT.pptx. ಅದೇ ಥರ ಪವರ್ BI ಫೈಲ್ ಏನಿದು? .pbix. ಲೆಟ್ ಅಸ್ ಸೇವ್ ಇಟ್. ಅಪ್ಲೈ ಚೇಂಜಸ್. ಅರ್ಥ ಆಯ್ತಲ್ಲ? ಈಗ ನಿಮಗೆ ಕಂಪ್ಲೀಟ್ಲಿ ಹೌ ಟು ಡೂ ದ ಎಕ್ಸರ್ಸೈಸ್ ಅಂತ ಗೊತ್ತಾಗಿರುತ್ತೆ. ಇಫ್ ಯು ಹ್ಯಾವ್ ಎನಿ ಕ್ವಶನ್ಸ್, ನಾನು ಎಕ್ಸರ್ಸೈಸ್ ಅಷ್ಟೇ ಮಾಡಿದ್ದೀನಿ, ಎಕ್ಸ್ಟ್ರಾ ಏನು ಇಲ್ಲಿ ಆಪ್ಷನ್ಸ್ ಯೂಸ್ ಮಾಡಿಲ್ಲ. ಬರ್ತಾ ಬರ್ತಾ ಎಲ್ಲ ಆಪ್ಷನ್ಸು ನಾವು ಯೂಸ್ ಮಾಡ್ತಾ ಹೋಗೋಣ. ಗಾಟ್ ಇಟ್? ಅರ್ಥ ಆಯ್ತಲ್ಲ? ಇಫ್ ಯು ಹ್ಯಾವ್ ಎನಿ ಕ್ವಶನ್ಸ್ ಯು ಕ್ಯಾನ್ ಕಮೆಂಟ್, ಆ್ಯಂಡ್ ಇಫ್ ಯು ಆರ್ ನ್ಯೂ ಟು ದ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ದ ವಿಡಿಯೋ. ಇಫ್ ಯು ಆರ್ ರಿಯಲಿ liking the content, please comment. Okay, good comments, good feedbacks, ಅದರಿಂದ we will improve. If it is bad comment also I will improve ಅಂತ ಹೇಳ್ತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು.